Hi guys, welcome back to my channel. Today's topic is how to stop smoking. This is very important. ನೀವು ಸಿಗರೆಟ್ ಸೇದುವುದು ಹೇಗೆ ಬಿಡುವುದು? ಓಕೆ, ಇದು ನಿಮಗೆ ಸಿಗರೆಟ್ ಸೇದುವುದು ಬಿಡುವುದು ತುಂಬಾ ಕಷ್ಟ. ಆಗ ಏನು ಮಾಡುವುದು ಅಂದರೆ ನಿಮಗೋಸ್ಕರನೇ ಗೌರ್ಮೆಂಟ್ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಬಿಟ್ಟಿದ್ದಾರೆ. ಆ ಅಡ್ವರ್ಟೈಸ್ಮೆಂಟ್ ಮುಖೇಶ್ದು ಅಡ್ವರ್ಟೈಸ್ಮೆಂಟ್ ಬಿಟ್ಟಿದ್ದಾರೆ. ಅದನ್ನ ಹಾಕಿ ನಿಮ್ಮ ತಾಯಿಯನ್ನು ಕರೆದು ಪಕ್ಕದಲ್ಲಿ ಕುಂಡ್ರಿಸಿಕೊಳ್ಳಿ. ಅಮ್ಮ ತೋರಿಸಿ, ಒಂದು ಹಾಫ್ ಅನ್ ಅವರ್ ಹಾಕಿ ತೋರಿಸಿ, ಸಿಗರೆಟ್ ಸೇದಿದರೆ ನಿನ್ನ 2 ಬಳೆಗಳನ್ನು ಮಾರಿಕೊಳ್ಳಬೇಕಾಗುತ್ತದೆ ಅಂತ. ಆಟೋಮೆಟಿಕ್ ಆಗಿ ನಿಮ್ಮ ತಾಯಿನೇ ನಿಮ್ಮ ಸಿಗರೆಟ್ ಹ್ಯಾಬಿಟ್ ಅನ್ನ ಬಿಡಿಸುತ್ತಾರೆ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, ಫಸ್ಟ್ ಶಾಲೆಗೆ ಹೋಗುವುದನ್ನು ನಿಲ್ಲಿಸಿಬಿಡಿ. ಇದು ದೊಡ್ಡ ಅಪರಾಧ. ನೀವು ಶಾಲೆಗೆ ಹೋದರೆ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ, ಕಾಲೇಜ್ಗೆ ಹೋದ್ರೆ ಜಾಬ್ಗೆ ಹೋಗ್ಬೇಕಾಗುತ್ತೆ, ಜಾಬ್ ಬಂದ್ರೆ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಬಂದ್ರೆ ಸಿಗರೆಟ್ ತಕೊಂಡು ಸೇದ್ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಶಾಲೆಗೆ ಹೋಗುವುದನ್ನು ಸ್ಟಾಪ್ ಮಾಡಿಬಿಡಿ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಇನ್ನೊಂದಿದೆ. ನೀವು ಸಿಗರೆಟ್ನೇ ಬೈ ಮಾಡಬೇಡಿ. ಯಾಕೆ ಬೈ ಮಾಡ್ತೀರಾ? ಅದು ನಿಮ್ಮಿಷ್ಟ ಬಿಡಿ, ನಾನೇನು ಹೇಳೋಕ್ಕಾಗಲ್ಲ. ನಿಮ್ಮ ಹತ್ರ ಹಣ ಇರುತ್ತೆ, ನೀವು ಬೈ ಮಾಡ್ಕೊತೀರಾ, ಏನಾದರೂ ಮಾಡ್ಕೊಳ್ಳಿ. ಸಿಗರೆಟ್ ಬೈ ಮಾಡಿದ್ಮೇಲೆ ಮ್ಯಾಚ್ ಬಾಕ್ಸ್, ಲೈಟರ್ ಮಾತ್ರ ಬೈ ಮಾಡಬೇಡಿ. ಇದು ವೆರಿ ಇಂಪಾರ್ಟೆಂಟ್. ಇದು ವೆರಿ ಚೀಪು. ಮ್ಯಾಚ್ ಬಾಕ್ಸ್ ಅಮೌಂಟು, ಲೈಟರ್ ಅಮೌಂಟ್ ಎರಡನ್ನು ಬೈ ಮಾಡಬೇಡಿ. ಇದು ಫಾಲೋ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್, ಹಿಂದಿ ಅಡ್ವರ್ಟೈಸ್ಮೆಂಟ್ ಅಕ್ಷಯ್ ಬಾಯ್ದು, ಅದನ್ನ ನೋಡಿ. ಥರ್ಡ್ ಪಾಯಿಂಟ್ ಆಯ್ತು. ಇನ್ನೊಂದು ಪಾಯಿಂಟ್ ಇದೆ, ನಿಮ್ಮ ಬಾಯನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಸೂಜಿ ದಾರ ಎತ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಇನ್ನೊಂದ್ಸತಿ ಸೇದಬೇಕು ಅನ್ನೋ ಆಸೆನೆ ಬರೋದಿಲ್ಲ. ಯು ಫಾಲೋ ದಿಸ್ ಎವ್ರಿಥಿಂಗ್. ನಾನು ಹೇಳ್ದಂಗೆ ಮಾಡಿ, ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಮಾಡಿ.